ಕೆಮ್ಮು ಕಫದ ಮನೆಮದ್ದು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಇವತ್ತು ನಾನು 99% ಜನರಿಗೆ ಗೊತ್ತೇ ಇರದಂತಹ ಒಂದು ಎಫೆಕ್ಟಿವ್ ಆದ ಮನೆಮದ್ದು ಮಾಡ್ತಾ ಇದ್ದೇನೆ. ಅದು ಯಾವುದಕ್ಕಂತ ಹೇಳಿದರೆ ಈ ಕೆಮ್ಮು ಮತ್ತು ಕಫಕ್ಕೆ. ಮನೆಯಲ್ಲೇ ಈ ರೀತಿ ಮನೆಮದ್ದು ಮಾಡಿದ್ರೆ ಉಂಟಲ್ಲ, ನಿಮ್ಮ ಕೆಮ್ಮು ಕಫಕ್ಕೆ ನೀವು ಯಾವ ಡಾಕ್ಟರ್ ಹತ್ರ ಕೂಡ ಹೋಗುವ ಅವಶ್ಯಕತೆನೇ ಇರುವುದಿಲ್ಲ. ಯಾವ ರೀತಿ ಆ ಮನೆಮದ್ದು ಮಾಡೋದಂತ ಹೇಳಿ ನಾನು ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕೆಮ್ಮು ಕಫಕ್ಕೆ ಉಂಟಲ್ಲ, ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಮನೆಮದ್ದು ಮಾಡ್ಕೋಬಹುದು. ಅದು ಮಾತ್ರ ತುಂಬಾ ಎಫೆಕ್ಟಿವ್ ಆಗಿ ರಾಮಬಾಣ ಥರ ಕೆಲಸ ಮಾಡ್ತದೆ. ಅದು ಯಾವುದಂತ ಹೇಳಿದರೆ, ಒಂದು ನೀರುಳ್ಳಿ, ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ ಮತ್ತು ಈ ಜೇನುತುಪ್ಪದಿಂದ. ನೋಡಿ, ನಾನಿಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಹೀಗೆ ಅಡ್ಡಕ್ಕೆ ಕಟ್ ಮಾಡಿಕೊಳ್ತೇನೆ. ಫುಲ್ ಏನು ಬೇಕಾಗಿಲ್ಲ, ನಮಗೆ ಅದರ 1-2 ರಿಂದ 3 ಎಸಳು ಸಾಕಾಗ್ತದೆ. ಹೀಗೆ ಅಡ್ಡಕ್ಕೆ ಕಟ್ ಮಾಡಿ 1-2 ರಿಂದ 3 ಎಸಳು ತಗೋತೇನೆ. ನೋಡಿ, ಈ ಥರ ಕಟ್ ಮಾಡಿ ಆದ ನಂತರ ಅದರೊಳಗೆ ಕೂಡ ಈ ಥರ ಪದರ ಸಿಗ್ತದೆ. ಈ ಥರ ಒಂದು ದೊಡ್ಡದೊಂದು 2 ರಿಂದ 3 ಎಸಳು ಪದರವನ್ನು ತಗೊಂಡ್ರೆ ಆಯಿತು. ನೋಡಿ, ಒಂದು ಸಲ ಮನೆಮದ್ದು ಮಾಡುವಾಗ ಇಷ್ಟು ನೀರುಳ್ಳಿ ಸಾಕಾಗ್ತದೆ ನಮಗೆ. ನೋಡಿ, ಇಷ್ಟು ಈರುಳ್ಳಿ ತಗೊಂಡಿದ್ದೇನೆ ನಾನು. ಇನ್ನು ಇದನ್ನು ಈ ಸ್ವಲ್ಪ ಉಂಟಲ್ಲ ಗ್ಯಾಸಲ್ಲಿ ಬಿಸಿ ಮಾಡಲಿಕ್ಕೆ ಉಂಟು. ಬಿಸಿ ಮಾಡಿದ ಕೂಡಲೇ ಅದು ಸ್ಮೂತ್ ಆಗ್ತದೆ. ಈಗ ನೋಡಿ, ಇದು ತುಂಬ ರಫ್ ಉಂಟಲ್ಲ ಈರುಳ್ಳಿ, ಹೀಗೆ ಕಟ್ ಮಾಡಿದಾಗ ಕಟ್ ಆಗ್ತದೆ. ನಮಗೆ ಇದು ಹಿಂಡಿದಾಗ ಉಂಟಲ್ಲ, ರಸ ನಮಗೆ ಸಿಗಬೇಕು. ಹಾಗೆ ರಸ ಸಿಗಬೇಕಂತ ಹೇಳಿದರೆ ಸ್ವಲ್ಪ ಬಾಡಬೇಕು. ಅದಕ್ಕಾಗಿ ನಾವು ಇದನ್ನು ಫಸ್ಟಿಗೆ ಚೆನ್ನಾಗಿ ಸುಡಬೇಕು ಬೆಂಕಿಯಲ್ಲಿ. ನೋಡಿ, ಇವಾಗ ನಾವು ಒಂದೊಂದೇ ಈರುಳ್ಳಿಯನ್ನು ಇದರ ಮೇಲೆ ಹೀಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಹೀಗೆ ನಾನು 3 ಈರುಳ್ಳಿಯನ್ನು ಒಟ್ಟಿಗೆ ಹಿಡ್ಕೊಂಡು ಫುಲ್ ಅದರ ಸುತ್ತ ಬಾಡಿಸ್ತೇನೆ. ಚೆನ್ನಾಗಿ ಬಾಡಬೇಕು. ಎಲ್ಲ ಕಡೆಯಲ್ಲೂ ಒಂದೇ ರೀತಿ ಬಾಡಬೇಕು, ಆವಾಗ ಮಾತ್ರ ಅದು ರಸ ಬಿಡ್ತದೆ. ನೋಡಿ, ಈ ಥರ ಬಾಡಿಸಿದರೆ ಸಾಕು. ಫುಲ್ಲು ಸ್ಮೂತ್ ಆಗಿದೆ ನೋಡಿ. ಇನ್ನು ಇದನ್ನು ಜಜ್ಜಿದಾಗ ಒಳ್ಳೆ ರಸ ಬಿಡ್ತದೆ. 1 ಇಂಚ್ ಆಗುವಷ್ಟು ಶುಂಠಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆಯೇ ನಾವು ಸುಟ್ಟಂತಹ ನೀರುಳ್ಳಿ, ಇದೆರಡು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಬೇಕು. ಸ್ವಲ್ಪ ಕೂಡ ನೀರು ಸೇರಿಸೋದು ಬೇಡ. ಇದರ ರಸವನ್ನು ಈ ಥರ ಹಿಂಡಿಕೊಳ್ಳುವ. ನೋಡಿ ಹೇಗೆ ರಸ ಬಿಡ್ತದೆ ಅಂತೇಳಿ. ಶುಂಠಿ ಮತ್ತು ನೀರುಳ್ಳಿ ರಸ ಇದು. ನೋಡಿ, ಶುಂಠಿ ಮತ್ತು ಈ ಈರುಳ್ಳಿದು ರಸ ಸೇರಿ ಇಷ್ಟು ಸಿಕ್ಕಿದೆ. 1 ಸ್ಪೂನ್ ಆಗುವಷ್ಟು ರಸ ಇದೆ ಇದರಲ್ಲಿ. ಇದಕ್ಕೆ ಉಂಟಲ್ಲ, ಇನ್ನು ನಾನು ಸರಿ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಂತೂ ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ತುಂಬ ಖಾರ ಇರ್ತದೆ, ಘಾಟಿ ಇರ್ತದೆ. ಹಾಗಾಗಿ ನಾವು ಇದನ್ನು ಜೇನುತುಪ್ಪದ ಜೊತೆಗೆ ಕೊಡುವಂಥದ್ದು. ಈ ಮನೆಮದ್ದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳಿ ನಾನೀಗ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಕೆಮ್ಮು ಕಫಕ್ಕೆ ಇದು ರಾಮಬಾಣದ ಥರ ಕೆಲಸ ಮಾಡ್ತದೆ. ಕೆಮ್ಮು ಅಂತ ಹೇಳಿದರೆ ಕಂಟಿನ್ಯೂಸ್ ಕೆಮ್ಮು ಬರ್ತಾ ಇರ್ತದೆ ನೋಡಿ, ಒಣ ಕೆಮ್ಮಾಗಿರ್ಬೋದು ಅಥವಾ ಕಂಟಿನ್ಯೂಸ್ ಕೆಮ್ಮು ಬರುವಂಥದ್ದು. ಆ ಕೆಮ್ಮು ಮತ್ತು ಕಫಕ್ಕೆ ಈ ಥರ ನೀವು ಮನೆಮದ್ದನ್ನು ಡೈಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬೇಗ ಕಡಿಮೆ ಆಗ್ತದೆ. ಡೈಲಿ ಅಂತ ಹೇಳಿದರೆ 3 ರಿಂದ 4 ದಿವಸ ಮಾಡಿಕೊಟ್ರೆ ಸಾಕಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಕಫ ನೀರಾಗ್ತದೆ ಇದು. ಈ ಮನೆಮದ್ದನ್ನು ಮಾಡೋದು ಯಾಕಂತ ಹೇಳಿದರೆ ಮೇಯ್ನಾಗಿ ಕಫ ನೀರಾಗಲಿಕ್ಕೆ ಮತ್ತು ಕೆಮ್ಮು ಕಡಿಮೆ ಆಗಲಿಕ್ಕೆ. ಕಫ ನೀರಾದರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ಕೆಮ್ಮು ಕಡಿಮೆ ಆಗ್ತಾ ಬರ್ತದೆ. ಇದು ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು, ಮತ್ತು ಎಷ್ಟು ದೊಡ್ಡವರು ಕೂಡ ಇದನ್ನು ಸೇವಿಸ್ಬೋದು. ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂಥದ್ದು. ಚಿಕ್ಕ ಮಕ್ಕಳಿಗೆ ಆದರೆ ಸ್ವಲ್ಪ ಜೇನುತುಪ್ಪವನ್ನು ಜಾಸ್ತಿ ಹಾಕಿ ಅದನ್ನು ಕೊಟ್ಟರೆ ಒಳ್ಳೆಯದು. ಈ ಮನೆಮದ್ದು ಈಗಂತಲ್ಲ, ನನ್ನ ಅಜ್ಜಿಯಂದಿರೆಲ್ಲ ನಮಗೆ ಮಾಡಿಕೊಟ್ಟದ್ದು ನೆನಪು ನನಗೆ. ಹಾಗಾಗಿ ನಾನಿವತ್ತು ಈ ವಿಡಿಯೋ ಮಾಡಿದ್ದು. ಈ ಥರ ಮನೆಮದ್ದನ್ನು ನೀವು ಡೈಲಿ 1 ಸ್ಪೂನ್ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಸಾಕು. ಎಂತಹ ಕಫ ಇದ್ದರೂ ಕೂಡ ಬೇಗ ನೀರಾಗ್ತದೆ, ಹಾಗೆ ಕೆಮ್ಮು ಕೂಡ ಕಡಿಮೆ ಆಗ್ತದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.